Hello, good morning everyone. Today we are going to discuss about GST registration meaning and persons liable for registration according to section 22. GST ರಿಜಿಸ್ಟ್ರೇಷನ್ದ ಅರ್ಥ ಮತ್ತು ಯಾವ ವ್ಯಕ್ತಿಗಳು GST ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ಅರ್ಹರಾಗಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ GST ರಿಜಿಸ್ಟ್ರೇಷನ್ ಮೀನಿಂಗ್ ಏನು? ಮೀನಿಂಗ್ ಆಫ್ GST ರಿಜಿಸ್ಟ್ರೇಷನ್: registration of any business entity under the GST law implies obtaining a unique number from the concerned tax authorities for the purpose of collecting tax on behalf of the government and to avail input tax credit for the taxes on his inward supplies. ಇನ್ನು ಸಿಂಪಲ್ ವರ್ಡಲ್ಲಿ ಏನು ಹೇಳಬೇಕಂತಂದರೆ, ಅರ್ಥ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಹೇಳೋದಂದರೆ, GST ಕಾನೂನಿನ ಪ್ರಕಾರ ಯಾವುದಾದ್ರೂ ಒಂದು ಬಿಸ್ನೆಸ್ ಎಂಟಿಟಿ, ವ್ಯವಹಾರ ಸಂಸ್ಥೆ GST ರಿಜಿಸ್ಟ್ರೇಷನ್ ನಂಬರನ್ನು ತಗೋಬೇಕು. ಅದು ಯಾರ ಕಡೆಯಿಂದ? ಕನ್ಸರ್ನ್ ಟ್ಯಾಕ್ಸ್ ಅಥಾರಿಟೀಸ್. ಕನ್ಸರ್ನ್ ಟ್ಯಾಕ್ಸ್ ಅಥಾರಿಟೀಸ್ ಅಂದರೆ GST ವೆಬ್ಸೈಟ್ ಮೇಂಟೈನ್ ಮಾಡ್ತಕ್ಕಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಅಥಾರಿಟೀಸ್. GST ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಯಾವ ಬಿಸ್ನೆಸ್ಸು ಏನು ವರ್ಕ್ ಮಾಡ್ತಾಯಿದ್ದಾರೆ, ಎಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಟರ್ನ್ ಓವರ್ ಎಷ್ಟು, ಇದನ್ನೆಲ್ಲ ಫಿಲಪ್ ಮಾಡಿ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಫೀಡ್ ಮಾಡಿ ಒಂದು ನಂಬರನ್ನು ತೊಗೊಳ್ಳುವಂಥ ಪ್ರೊಸೆಸ್ಸಿಗೆ ಏನಂತ ಕರಿತಾರೆ ಅಂದರೆ GST ರಿಜಿಸ್ಟ್ರೇಷನ್ ಅಂತ ಕರಿತಾರೆ. ಯಾಕೆ ತೊಗೋಬೇಕು GST ರಿಜಿಸ್ಟ್ರೇಷನ್ ನಂಬರ್ ಅಂತಂದರೆ, ಏನು ಟ್ರಾನ್ಸಾಕ್ಷನ್ಸ್ ನಡೀತದೆ, ಸಪ್ಲೈಸ್ ನಡೀತದಲ್ಲ, ಆ ಸಪ್ಲೈಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಆದ ಟೈಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ, ಆ ಕಲೆಕ್ಟ್ ಮಾಡಿದ ಅಮೌಂಟನ್ನು ಗೌರ್ಮೆಂಟಿಗೆ ಕಟ್ಟಲಿಕ್ಕೆ ಒಂದು ಯುನಿಕ್ ನಂಬರ್ ಬೇಕು. ಅದಕ್ಕೋಸ್ಕರ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಗೌರ್ಮೆಂಟ್ ಡೈರೆಕ್ಟಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ದರೆ ಟ್ಯಾಕ್ಸ್ ಕಟ್ಟರೆ ಅಂತ ಡೈರೆಕ್ಟಾಗಿ ಬಂದು ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಮುಖಾಂತರ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡುತ್ತೆ. ಯಾವಾಗ ಬಿಸ್ನೆಸ್ ಎಂಟಿಟೀಸ್ ಮುಖಾಂತರ ಟ್ರಾನ್ಸಾಕ್ಷನ್ಸ್ ಆಗುತ್ತಾ, ಆ ಎಂಟಿಟೀಸ್ಗಳು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಫೀಡ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ, ಪೇ ಮಾಡ್ತಾರೆ. ಅಕಸ್ಮಾತಾಗಿ ಈ ಬಿಸ್ನೆಸ್ ಎಂಟಿಟೀಸ್ಗಳು ತಾವು ಏನಾದರೂ ಒಂದು ರಾ ಮೆಟೀರಿಯಲ್ಸ್ ಅಥವಾ ಏನೋ ಐಟಮ್ಸ್ಗಳನ್ನ ತರಬೇಕಾದ್ರೆ ಅವ್ರಿಗೆ ಆದ ಸಪ್ಲೈಸಲ್ಲಿ ಏನಾದರೂ ಟ್ಯಾಕ್ಸಸ್ಸನ್ನು ಕಟ್ಟಿದರೆ ಆ ಟ್ಯಾಕ್ಸಸ್ಸನ್ನು ಮೈನಸ್ ಮಾಡಿ ಉಳಿದು ಬಂದ ಟ್ಯಾಕ್ಸಲ್ಲಿ ಮೊದಲು ಕಟ್ಟಿದ್ದ ಟ್ಯಾಕ್ಸಸ್ಸನ್ನು ಮೈನಸ್ ಮಾಡಿ ಉಳಿದ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ತಾರೆ. ದಿಸ್ ಇಸ್ ದ ಎಂಟೈರ್ ಪ್ರೊಸೆಸ್ ಆಫ್ GST registration. So it means registration of any business entity under the GST law implies obtaining unique number from the concerned tax authorities, means indirect tax authorities, for the purpose of what? Collecting the tax on behalf of government, not for themselves, on behalf of a government, and to avail the input tax credit for the taxes on his inward supply. inward supplies ಅಂದರೆ ತಮಗೆ ಬಂದಂಥ ಸಪ್ಲೈಸಲ್ಲಿ ಏನಾದರೂ ಟ್ಯಾಕ್ಸಸ್ಸನ್ನು ಅವ್ರಿಗೆ ಕಟ್ಟಿದರೆ ಆ ಟ್ಯಾಕ್ಸಸ್ಸನ್ನು ಮೈನಸ್ ಮಾಡಿ ಉಳಿದ ಅಮೌಂಟನ್ನು ಗೌರ್ಮೆಂಟಿಗೆ ಕಟ್ಟುವಂಥ ಪ್ರೊಸೆಸ್ಸಿಗೆ GST ರಿಜಿಸ್ಟ್ರೇಷನ್ ಅಂತಾರೆ. ಅಂದರೆ GSTದವರು, ಬಿಸ್ನೆಸ್ ಎಂಟಿಟಿದವರು ಏನು ಮಾಡಬೇಕಂತಂದರೆ, GST ವೆಬ್ಸೈಟಲ್ಲಿ ಹೋಗಿ ತಮ್ಮ ಎಲ್ಲ ಡೀಟೇಲ್ಸ್ಗಳನ್ನ ಅದರಲ್ಲಿ ತುಂಬಿ ಒಂದು ನಂಬರನ್ನು ತೊಗೊಂಡು ಆ ನಂಬರ್ ಮುಖಾಂತರ ಬರ್ತಕ್ಕಂಥ ಟ್ಯಾಕ್ಸ್ಗಳನ್ನು ತಗೊಂಡು ಅದನ್ನು ಗೌರ್ಮೆಂಟಿಗೆ ಕಟ್ಟೋದು. ಅಕಸ್ಮಾತಾಗಿ ಆ ಬಂದಂಥ ಟ್ಯಾಕ್ಸಸ್ಸಲ್ಲಿ ಗೌರ್ಮೆಂಟ್ ಕಟ್ಟುವಾಗ ಇವರೇನಾದರೂ, ಆ ಬಿಸ್ನೆಸ್ ಎಂಟಿಟಿಯವರು ಏನಾದರೂ ಟ್ಯಾಕ್ಸಸ್ನ ಬೇರೆ ಕಡೆ ತಾವು ಒಂದು ಐಟಮ್ಸ್ ತರುವಾಗ ಕಟ್ಟಿದ್ರಂದರೆ ಆ ಟ್ಯಾಕ್ಸಸ್ಸನ್ನು ಮೈನಸ್ ಮಾಡಿ ಉಳಿದ ಟ್ಯಾಕ್ಸನ್ನು ಅಮೌಂಟನ್ನು ಗೌರ್ಮೆಂಟಿಗೆ ಕಟ್ಟೋದು. ದಿಸ್ ಇಸ್ ದ ಮೀನಿಂಗ್ ಆಫ್ GST. ಹಾಗಾದರೆ ಯಾವ್ಯಾವ ವ್ಯಕ್ತಿಗಳು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು? ಎಲ್ಲರೂ ಮಾಡಿಸ್ಬೇಕಾ? ನಮ್ಮ ರೋಡ್ ಸೈಡ್ ಅಂಗಡಿಗಳಿರ್ತಾವೆ, ಅವರು ಮಾಡಿಸ್ಬೇಕಾ? ದೊಡ್ಡ ದೊಡ್ಡ ಮಾಲ್ಸ್ಗಳಷ್ಟೇ ಮಾಡಿಸ್ಬೇಕಾ? ದೊಡ್ಡ ದೊಡ್ಡ ಶಾಪ್ಗಳಷ್ಟೇ ಮಾಡಿಸ್ಬೇಕಾ? ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಷ್ಟೇ ಮಾಡಿಸ್ಬೇಕಾ? ದೊಡ್ಡ ದೊಡ್ಡ ಟ್ರೇಡ್ ಮಾಡ್ತಾರಲ್ಲ ಅವರಷ್ಟೇ ಮಾಡಿಸ್ಬೇಕಾ? ಯಾರು ಮಾಡಿಸ್ಬೇಕು GST ರಿಜಿಸ್ಟ್ರೇಷನ್? ನಾವು ಮಾಡಿಸ್ಬೇಕಾ? ಯಾರು ಮಾಡಿಸ್ಬೇಕು? ದ್ಯಾಟ್ಸ್ ದ ನೆಕ್ಸ್ಟ್ ಪಾರ್ಟ್. ದಟ್ ಈಸ್ ಪರ್ಸನ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ GST ಅಕಾರ್ಡಿಂಗ್ ಟು ಸೆಕ್ಷನ್ 22 ಆಫ್ ದಿ GST ಆ್ಯಕ್ಟ್. ಸರಿಯಾಗಿ ಕೇಳಿಸ್ಕೊರಿ. ಯಾವ ಬಿಸ್ನೆಸ್ ಟರ್ನ್ ಓವರ್, ನಾಟ್ ಪ್ರಾಫಿಟ್, ಯಾವ ಬಿಸ್ನೆಸ್ ಟರ್ನ್ ಓವರ್ 20 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಇನ್ ನಾರ್ಮಲ್ ಸ್ಟೇಟ್ಸ್, ಅಥವಾ 10 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಇನ್ ನಾರ್ತ್ ಈಸ್ಟರ್ನ್ಸ್ ಆ್ಯಂಡ್ ಹಿಲ್ ಸ್ಟೇಟ್ಸ್, ಅಥವಾ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂತ ಹೇಳಿ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸಲ್ಲಿ ಯಾವ ಬಿಸ್ನೆಸ್ದು ಟರ್ನ್ ಓವರ್ 10 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ಆನ್ಸರ್ ಹೇಳ್ತೀನಿ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸಲ್ಲಿ ಯಾವ ಬಿಸ್ನೆಸ್ ಟರ್ನ್ ಓವರ್ 10 ಲಕ್ಷಕ್ಕಿಂತ ಕಡಿಮೆ ಇರುತ್ತಾ
ಮತ್ತು ಬೇರೆ ಎಲ್ಲ ರಾಜ್ಯಗಳಲ್ಲಿ ಬೇರೆ ಸ್ಟೇಟ್ಸ್ಗಳಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ. ಅವ್ರು ಯಾರು ಬಿಸ್ನೆಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೋತ ಅವಶ್ಯಕತೆ ಇಲ್ಲ. ಅಂದರೆ ಈ ರೋಡ್ ಸೈಡ್ ಅಂತ ನಮಗೆ ಕಿರಾಣಿ ಅಂಗಡಿ ಇರ್ಬೋದು, ಈ ಎಗ್ ರೈಸ್ ಅಂಗಡಿ ಇರ್ಬೋದು, ಬಜ್ಜಿ ಅಂಗಡಿ ಇರ್ಬೋದು, ಸಣ್ಣ ಚಿಕ್ಕ ಪುಟ್ಟ ಅಂಗಡಿ ಇರ್ಬೋದು, ಹಣ್ಣು ಮಾರೋರು ಇರ್ಬೋದು, ಅವರೆಲ್ಲ ಯಾರೂ ಬರೋಂಗಿಲ್ಲ. ಯಾರ ಟರ್ನ್ ಓವರ್ 20 ಲಕ್ಷಕ್ಕಿಂತ ಮೇಲೆ ಇರುತ್ತೆ ನಾರ್ಮಲ್ ಸ್ಟೇಟ್ಸಲ್ಲಿ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂದರೆ ಈ ಆಸಾಮ್, ಮೇಘಾಲಯ, ತ್ರಿಪುರ ಇಲ್ಲಿ ಬರ್ತಾವೆ ಆ ಸ್ಟೇಟ್ಸ್ಗಳು, ಮತ್ತು ಹಿಮಾಚಲ್, ಜಮ್ಮು ಕಾಶ್ಮೀರ್ ಈ ಸ್ಟೇಟ್ಸ್ಗಳು ಮಾತ್ರ ಅವ್ರ ಟರ್ನ್ ಓವರ್ 10 ಲಕ್ಷಕ್ಕಿಂತ ಮೇಲೆ ಇರಬೇಕು. ಉಳಿದ ಸ್ಟೇಟ್ಸ್ಗಳದ್ದು 20 ಲಕ್ಷಕ್ಕಿಂತ ಮೇಲೆ ಇರಬೇಕು. ಅಂದ್ರೆ ಮಾತ್ರ GST ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಅವರು ಲಯಬಲ್ ಆಗ್ತಾರೆ. ಹಾಗಾಗಿ ಈ ನಮ್ಮ ರೋಡ್ಸಲ್ಲಿ ಇರ್ತಕ್ಕಂಥ ಅಂಗಡಿಗಳು ಯಾವ GST ರಿಜಿಸ್ಟ್ರೇಷನ್ ಬರಲ್ಲ. ನಿಮ್ಮ ಊರಾಗಿನ ಯಾವ ಅಂಗಡಿನೂ ಬರೋದಿಲ್ಲ, ಸಣ್ಣ ಸಣ್ಣ ಅಂಗಡಿಗಳು. ದ್ಯಾಟ್ ಇಸ್ ದ ಮೀನಿಂಗ್ ಆಫ್ ಪರ್ಸನ್ ಲಯಬಲ್ ಫಾರ್ GST ರಿಜಿಸ್ಟ್ರೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 22. ದ ಫಸ್ಟ್ ಪಾಯಿಂಟ್, ಎನಿ ಬಿಸ್ನೆಸ್ ಹೂಸ್ ಟರ್ನ್ ಓವರ್ in a financial year exceeds 20 lakhs or 10 lakh rupees for northeasterns and hill states, that is special category states ಅಂತ ಕರೀತಾರೆ. ದೆನ್ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬೋದು GST ರಿಜಿಸ್ಟ್ರೇಷನ್? ಎವ್ರಿ ಪರ್ಸನ್ ಹೂ ಈಸ್ ರಿಜಿಸ್ಟರ್ಡ್ ಅಂಡರ್ ಅನ್ ಅರ್ಲಿಯರ್ ಲಾ, ದಟ್ ಈಸ್ ಎಕ್ಸೈಸ್, ವ್ಯಾಟ್, ಸರ್ವಿಸ್ ಟ್ಯಾಕ್ಸ್ ಎಕ್ಸೆಟ್ರಾ, ನೀಡ್ ಟು ಬಿ ರಿಜಿಸ್ಟರ್ಡ್ ಅಂಡರ್ GST ಬರೋಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಟ್ಯಾಕ್ಸ್ ಮುಖಾಂತರ ಅಥವಾ ಯಾವುದಾದ್ರು ಒಂದು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದರೆ, ಅಂದರೆ ಎಕ್ಸೈಸ್ ಕಟ್ಟೋಕ್ಕೆ ಏನಾದ್ರು ರಿಜಿಸ್ಟ್ರೇಷನ್ ಆಗಿದ್ದರೆ, ಅಂದರೆ ವ್ಯಾಟ್ ಕಟ್ತಿದ್ರೆ, ಅಂದರೆ GST ಬರೋಕ್ಕಿಂತ ಮುಂಚೆ ವ್ಯಾಟ್ ಕಟ್ತಾ ಇದ್ರಂದರೆ, ಅಥವಾ ಸರ್ವಿಸ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಮೊದಲೇ ಯಾರು ಈ ಟ್ಯಾಕ್ಸಸ್ಗಳಿಗೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಅವರು ಸಹಿತ ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸಬೇಕು. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, when a business which is registered has been transferred to someone or demerged, the transfer shall take registration with effect from the date of transfer. ಅಂದರೆ ಒಂದು ಬಿಸ್ನೆಸ್ಸು ಇನ್ನೊಂದು ಬಿಸ್ನೆಸ್ಗೆ ಟ್ರಾನ್ಸ್ಫರ್ ಆಯಿತು ಅಂದರೆ, ಆಲ್ರೆಡಿ ಬೇರೆ ಯಾವುದೊಂದು ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅಂದರೆ, ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಯಿತು, ಅವರು ಸಹಿತ ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು ಅನ್ನೋದು ಮೀನಿಂಗು. ಸೆಕೆಂಡ್ ಒನ್, ಫೋರ್ತ್ ಒನ್, in case of pursuant to sanction of scheme or arrangement for amalgamation, demerger, then amalgamation demerge companies. ಎಲ್ಲರೂ ಅಮಲ್ಗಮೇಷನು, ಡಿಮರ್ಜ್, ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಕಲ್ತಿರಲ್ಲ ಆ ಟೈಮಲ್ಲಿ, ಅಂದರೆ ಆ ಸಿಚುವೇಷನಲ್ಲಿ ಮರ್ಜರು ಡಿಮರ್ಜರ್ ಆ ಟೈಮಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಆಯಿತು, ಒಂದಿದ್ದು 2 ಆಯಿತು, 2 ಇದು 4 ಆಯಿತು, ಆ ಟೈಮಲ್ಲಿ ರಿಜಿಸ್ಟ್ರೇಷನ್ಸ್ ಅವನ್ನ ಕಂಪಲ್ಸರಿ ಅವರು ಬೇರೆ ಬೇರೆಯಾಗಿ ಮಾಡಿಸ್ಬೇಕು, ಅವರು ಲಯಬಲ್ ಆಗ್ತಾರೆ. ದೆನ್ ಇ ಕಾಮರ್ಸ್ ಆಪರೇಟರ್ಸ್ ಅಂದರೆ ಯಾರು? ಅಮೆಜಾನ್, ಫ್ಲಿಪ್ಕಾರ್ಟ್, eBay ಎಲ್ಲ ಬರ್ತಾರಲ್ಲ, ಅವ್ರು ಕಂಪಲ್ಸರಿಯಾಗಿ ಅವ್ರ ಟರ್ನ್ ಓವರ್ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಟರ್ನ್ ಓವರ್ ಇಂಪ್ರೂವಲ್ ಕಂಪಲ್ಸರಿ ಇವರು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು. ದೆನ್ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇಂಟರ್ ಸ್ಟೇಟ್ಸ್ ಸಪ್ಲೈ ಆಯಿತು ಅಂತಂದರೆ ಆವಾಗ ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸಬೇಕು. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 22, ಪರ್ಸನ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಯಾರ್ಯಾರು? ಎನಿ ಬಿಸ್ನೆಸ್ ಹೂಸ್ ಟರ್ನ್ ಓವರ್ aggregate turnover in a financial year exceeds rupees 20 lakhs or 10 lakhs for special category states. Then every person who is registered under an earlier law needs to be registered in a GST, that is excise, VAT, service tax. ಯಾರು ಮೊದಲು ಕಟ್ತಿದ್ರು ಅಂದರೆ ಅವರು ಖಂಡಿತವಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ಮತ್ತು ಇನ್ನು ಬಿಸ್ನೆಸ್ ಇಸ್ ಟ್ರಾನ್ಸ್ಫರ್ ಟು ಸಮನ್, ಯಾರಿಗಾದ್ರೂ ಬಿಸ್ನೆಸ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆ ಟೈಮಲ್ಲಿ ಯಾರು ತೊಗೊಂಡಿರ್ತಾರೆ ಅವರು ಆ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗ್ತದೆ. ಆಮೇಲೆ ಒಂದು ಕಂಪ್ನಿ ಇದ್ದದ್ದು 2 ಇದ್ದು 1 ಆಯಿತು, ಆ ಟೈಮಲ್ಲೂ ಸಹಿತ ಕಂಪ್ನಿಗಳು GST ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡಿಸ್ಬೇಕು. ಆಮೇಲೆ ಇ ಕಾಮರ್ಸ್ ಆಪ್ರೇಟರ್ಸ್ ಯಾರು ಮಾಡ್ತಾರೆ, ಅಮೆಜಾನ್, ಫ್ಲಿಪ್ಕಾರ್ಟ್ ಏನಿದಾವಲ್ಲ ಇ ಕಾಮರ್ಸ್ ಆಪ್ರೇಟರ್ಸ್ ಅವರೆಲ್ಲ ಕಂಪಲ್ಸರಿ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆಮೇಲೆ ಇಂಟರ್ ಸ್ಟೇಟ್ ಸಪ್ಲೈ ಆಯಿತು ಅಂದರೆ ಆವಾಗೂ ಸಹಿತ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗ್ತದೆ. ಯಾರ್ದು ಟರ್ನ್ ಓವರ್ 20 ಲಕ್ಷಕ್ಕಿಂತ ಮೇಲೆ ಫೈನಾನ್ಷಿಯಲ್ ಇಯರಲ್ಲಿ, ಇನ್ ನಾರ್ಮಲ್ ಸ್ಟೇಟ್ಸ್, ಇನ್ನು ಸ್ಪೆಷಲ್ ಕೇರಿ ಸ್ಟೇಟ್ಸ್ 10 ಲ್ಯಾಕ್ ಇದ್ದರೆ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ಆಮೇಲೆ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ಸನ್ನ ನೋಡೋಣ. ಒಂದೇದು ಕಂಪಲ್ಸರಿ ರಿಜಿಸ್ಟ್ರೇಷನ್, ವಾಲಂಟರಿ ರಿಜಿಸ್ಟ್ರೇಷನ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್, ಆಮೇಲೆ ನೋ ರಿಜಿಸ್ಟ್ರೇಷನ್. ದೀಸ್ ಆರ್ ದ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್. ದೇ ಮೇ ಆಸ್ಕ್ ಯು ಫಾರ್ 2 ಮಾರ್ಕ್ಸ್ ಕ್ವಶನ್ಸ್. ವಾಟ್ ಆರ್ ದ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್? ಯು ಹ್ಯಾವ್ ಟು ಮೆನ್ಷನ್ ದೀಸ್ 4 types of registration: voluntary registration under composition scheme, no registration. So what is the meaning of compulsory registration?
ಆ್ಯಸ್ ಪರ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂದರೆ ಆ್ಯಸ್ ಪರ್ ಸೆಕ್ಷನ್ 24 ಆಫ್ ದ CGST Act 2017, certain categories of persons shall be compulsorily required to be registered under GST, even if their aggregate turnover is below specified exemption limit and are exempted from GST registration under Section 22(1), Section 24(1) of CGST and SGST Act. ಕಂಪಲ್ಸರಿ ರಿಜಿಸ್ಟ್ರೇಷನ್ಸ್ ಮಾಡಲಿಕ್ಕೆ ಸೆಕ್ಷನ್ 24 ಇಸ್ ಎನಫ್. ಸೊ ಅದರಲ್ಲಿ ಯಾವ ವ್ಯಕ್ತಿಗಳು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು ಅನ್ನೋದನ್ನು. ಸೊ ಟೈಪ್ಸ್ ಆಫ್ ಟ್ಯಾಕ್ಸಬಲ್ ಪರ್ಸನ್ಸ್ ಗೆಟ್ ರಿಜಿಸ್ಟ್ರೇಷನ್ ಅಂಡರ್ GST ಕಂಪಲ್ಸರಿ. ಪರ್ಸನ್ಸ್ ಮೇಕಿಂಗ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಅದರ್ ದ್ಯಾನ್ ನೋಟಿಫೈಡ್ ಗೂಡ್ಸ್. ಕೆಲವೊಂದು ನೋಟಿಫೈಡ್ ಗೂಡ್ಸ್ಗಳನ್ನು ಮಾಡಿ ಈ ಗೂಡ್ಸ್ ಕೆಲವೊಂದು ನೋಟಿಫೈಡ್ ಗೂಡ್ಸ್ಗಳನ್ನ ಹೇಳ್ತಾರೆ, ಅವನು ಬಿಟ್ಟು ಬೇರೆ ಏನಾರು ನಾರ್ಮಲ್ ಆಗಿ ಇಂಟರ್ ಸ್ಟೇಟ್ ಸಪ್ಲೈಸ್ಗಳನ್ನ ಮಾಡ್ತಾಯಿದ್ರು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಒಂದು ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈಸ್ಗಳನ್ನು ಮಾಡ್ತಾಯಿದ್ರೆ ಟ್ರಾನ್ಸಾಕ್ಷನ್ಸ್ ನಡೀತಾ ಇತ್ತಂದರೆ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ದೆನ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಯಾರಿಗೆ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರಲ್ಲ. ಒಂದು ದಿವಸ ಈ ರಾಜ್ಯದಲ್ಲಿ ಮಾಡ್ತಾರೆ, ಒಂದೊಂದು ದಿವಸ ಬೇರೆ ರಾಜ್ಯದಲ್ಲಿ ಮಾಡ್ತಾರೆ, ಒಂದು ತಿಂಗಳು ಇಲ್ಲಿ ಮಾಡ್ತಾರೆ, ಒಂದು ತಿಂಗಳು ಅಲ್ಲಿ ಮಾಡ್ತಿರ್ತಾರೆ, ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಸೀಸನಲ್ ಬಿಸ್ನೆಸ್ಗಳನ್ನ ಮಾಡ್ತಾ ಹೋಗ್ತಿರ್ತಾರೆ. ಅಂಥವ್ರು ಅಥವಾ ಏನಾದ್ರು ಎಕ್ಸಿಬಿಷನ್ಸ್ ನಡೀತಿರುತ್ತೆ, ಏನಾದರೂ ಕಾನ್ಫರೆನ್ಸಸ್ ನಡೀತಾರೆ, ಆ ಟೈಮ್ದಲ್ಲಿ ಮಾತ್ರ ಅವರು ಅಲ್ಲಿ ಹೋಗಿ GST ರಿಜಿಸ್ಟ್ರೇಷನ್ನ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು ಅನ್ನೋಂಥದ್ದು. ದೆನ್ ಪರ್ಸನ್ಸ್ ಹೂ ಆರ್ ರಿಕ್ವೈರ್ಡ್ ಟು ಪೇ ಟ್ಯಾಕ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ ಈಗ ನಾವು ಆಗಲೇ ನೋಡೋದಿಲ್ಲ, 20 ಲಕ್ಷಕ್ಕಿಂತ ಕಡಿಮೆ ಇದ್ದ ವ್ಯಕ್ತಿಗಳಿಂದ ಅವ್ರೇನಾದ್ರು ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡ್ರಂದರೆ ಅವರು GST ರಿಜಿಸ್ಟ್ರೇಷನ್ ಮಾಡಿರಂಗಿಲ್ಲ. 20 ಲಕ್ಷ ಕೆಳಗಡೆ ಇದ್ದವರು ಸಪ್ಲೈ ಮಾಡೋರು ಆ GST ರಿಜಿಸ್ಟ್ರೇಷನ್ ಮಾಡಿರಂಗಿಲ್ಲ. ಆ ಟೈಮ್ದಲ್ಲಿ ಯಾರು ರಿಜಿಸ್ಟರ್ ಆಗಿದ್ದಾರೋ ಅವ್ರ ಕಡೆಯಿಂದ ತೊಗೋತಾರಲ್ಲ, ಅವ್ರ ಬದಲಾಗಿ ಆ ಟ್ಯಾಕ್ಸನ್ನು ಕಟ್ಟಬೇಕು. ದಟ್ ಈಸ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ಅಂಥ ಟೈಮಲ್ಲಿ ಸಹಿತ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ಯಾರು ಸಪ್ಲೈಸ್ ತೊಗೋತಾರೆ, ಯಾರು ಸಪ್ಲೈ ಮಾಡ್ತಾರಲ್ಲ, ಯಾರು ತೊಗೋತಾರೆ ಆ ವಸ್ತುಗಳನ್ನು ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ದೆನ್ ಪರ್ಸನ್ಸ್ ಹೂ ಆರ್ ರಿಕ್ವೈರ್ಡ್ ಟು ಪೇ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 9 ಆಫ್ ಎಲೆಕ್ಟ್ರಾನಿಕ್ ಇ-ಕಾಮರ್ಸ್. ದಟ್ ಈಸ್ ಆಗಲೇ ಹೇಳಿದ್ನಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, eBay, ಮಿಂತ್ರಾ ಅವೆಲ್ಲ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ದೆನ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್. ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ಸ್ ಅಂದರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಏನಾದ್ರು ಬಿಸ್ನೆಸ್ಗಳನ್ನು ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರಲ್ಲ. ಸೊ ಆ ಟೈಮ್ದಲ್ಲಿ ಅವರು GST ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗ್ತದೆ. These are the persons. Then persons who are required to pay tax under section 51 TDS ಮಾಡ್ತಿರ್ತಾರಲ್ಲ, that persons are also liable for GST registration under GST Act 2017. Then persons who are supply goods or services are both on behalf of other registered taxable persons whether there is an agent or other. ಕೆಲವೊಂದು ಟೈಮಲ್ಲಿ ಏನಾಗ್ತದೆ, ಮೇನ್ ಬಿಸ್ನೆಸ್ ಅವರು ಎಲ್ಲ ಕಡೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ ಟೈಮ್ದಲ್ಲಿ ಇವರು ತಮ್ಮ ಕೆಲವೊಂದು ಏಜೆನ್ಸ್ಗಳನ್ನು ಇಟ್ಟಿರ್ತಾರೆ, ಅಥವಾ ತಮ್ಮ ಬ್ರಾಂಚಸ್ಗಳನ್ನ ಇಟ್ಟಿರ್ತಾರೆ. ಆ ಟೈಮ್ದಲ್ಲಿ ಅವರು ಅಲ್ಲಿ ಏನು ಸಂಬಂಧಪಟ್ಟಂಥ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದು ಅಂದರೆ ಆ ರಾಜ್ಯದಲ್ಲಿ ಅವರು ಕಂಪಲ್ಸರಿ ಮಾಡಿಸ್ಬೇಕು, ಈ ರಾಜ್ಯದಲ್ಲಿ ಇವ್ರು ಮಾಡಿಸ್ತಾರೆ. ಸೊ ಇವ್ರ ಬದಲಾಗಿ ಅವ್ರಿಗೆ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಸಹಿತ ಅವರು ಕಂಪಲ್ಸರಿಯಾಗಿ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಒಂದರಲ್ಲೇ ನಡೆಯೋದಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಮಾಡ್ತಾ ಹೋಗ್ಬೇಕಂತ ಮೀನಿಂಗು. ದೆನ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಇನ್ಪುಟ್ ಸರ್ವಿಸ್ ಅಂದರೆ ಜಸ್ಟ್ ಲೈಕ್ ಬ್ರಾಂಚ್, ಬೇರೆ ಬೇರೆ ಬ್ರಾಂಚಸ್ಗಳ ಟೈಮ್ ಇದ್ದಾಗ ಇವರು ಆ ಬೇರೆ ಬೇರೆ ಎಲ್ಲೆಲ್ಲಿ ಬ್ರಾಂಚಸ್ ಇರುತ್ತೆ ಆ ಟೈಮಲ್ಲಿ ಅವರು GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ದೆನ್ ಇದೆ ಪರ್ಸನ್ಸ್ ಹೂ ಸಪ್ಲೈ ಗೂಡ್ಸ್ ಸರ್ವಿಸಸ್ ಥ್ರೂ ಸಚ್ ಎಲೆಕ್ಟ್ರಾನಿಕ್ ಕಾಮರ್ಸ್ ಆಪರೇಟರ್ ಹೂ ಇಸ್ ರಿಕ್ವೈರ್ಡ್ ಟು ಕಲೆಕ್ಟ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 52. ದೆನ್ ಇ-ಕಾಮರ್ಸ್ ಆಪರೇಟರ್ ಎಲೆಕ್ಟ್ರಾನಿಕ್. Every person supplying online information database access retrieval services from a place outside India to a person in India other than a registered person. That is the meaning of non-resident person. Then person class of persons as may be notified by the central government or the state government on the recommendations of council. These are persons also required to register under GST. Every electronic commerce, then same again. Then meaning of voluntary registration. Voluntary registration ಅಂದರೆ voluntary registration itself is a self-registration by the dealers in order to get listed within the GST framework. It is applicable for those who are not within the parameters of registrations and are not required to register in GST. ಅಂದರೆ ವಾಲಂಟ್ರಿಯಾಗಿ ಮಾಡ್ಕೊಳ್ಳೋದು. ಇವನ್ ದೋ ದೇರ್ ಅಗ್ರಿಗೇಟ್ ಟರ್ನ್ ಓವರ್ ಫಾರ್ ದ ಫೈನಾನ್ಷಿಯಲ್ ಇಯರ್ is less than 20 lakh, if they want to register they can go and register.
ದೇ ಕ್ಯಾನ್ ಗೆಟ್ ರಿಜಿಸ್ಟರ್ ದೇರ್ ಬಿಸ್ನೆಸ್. ಅಂದರೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದರೂ ನಾನು ರಿಜಿಸ್ಟರ್ ಮಾಡ್ತೀನಪ್ಪ, ಅವ್ರಿಗೆ ಬ್ಯಾಡ್ ಅನ್ನೋಕ್ಕಾಗಲ್ಲ. ಸೊ ದೇ ಕ್ಯಾನ್ ಆಲ್ಸೋ ಗೆಟ್ ರಿಜಿಸ್ಟರ್ಡ್ ಅಂದರೆ GST. ದಿಸ್ ಇಸ್ ದ ಮೀನಿಂಗ್ ಆಫ್ ವಾಲಂಟರಿ ರಿಜಿಸ್ಟ್ರೇಷನ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಸೂ ಮೋಟರ್ ರಿಜಿಸ್ಟ್ರೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 25. Where a person who is liable to be registered in a GST fails to obtain registration, tax officials working in the enforcement wings of their respective state central tax department can initiate the process of generation and allotment of temporary ID through the suo motu registration facility available to them in the back office GST portal. In simple words, when a person who is liable to be registered in a GST fails to obtain registration, then the proper officer will register that person as a temporary registered person is called suo motu registration. In such case he will have two options. Okay, suo motu ಅಂದರೆ ತಾನೇ ರಿಜಿಸ್ಟ್ರೇಷನ್ ಮಾಡಿಸ್ಬೋದ್ರಿ. ಈ 20 ಲಕ್ಷ ರೂಪಾಯಿ ದಾಟಿರ್ತದೆ ಒಂದು ಟರ್ನ್ ಓವರ್ ಒಂದು ವರ್ಷಕ್ಕೆ ಫೈನಾನ್ಷಿಯಲ್ ಇಯರಲ್ಲಿ, ಆದರೂ ರಿಜಿಸ್ಟ್ರೇಷನ್ ಮಾಡಿಸಂಗಿಲ್ಲ. ಯಾರೋ ಇನ್ಸ್ಪೆಕ್ಷನ್ಸ್ ಬಂದಾಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಾಗ ಅವಾಗ ಗೊತ್ತಾಗುತ್ತೆ ಒಂದು ಟರ್ನ್ ಓವರ್ 20 ಲಕ್ಷಕ್ಕಿಂತ ಮೇಲಿದೆ, ಅಥವಾ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸಲ್ಲಿ 10 ಲಕ್ಷಕ್ಕಿಂತ ಮೇಲಿದೆ. ಅವಾಗ ಗೊತ್ತಾದಾಗ ಅವರು ಟ್ಯಾಕ್ಸ್ ಆಫೀಸರ್ಸ್, ಪ್ರಾಪರ್ ಆಫೀಸರ್ ಅಂತ ಬರ್ತಾರೆ. ಅವರು ಪ್ರಾಪರ್ ಆಫೀಸರ್ ಅಂದರೆ ಟ್ಯಾಕ್ಸ್ ಆಫೀಸರ್ಸ್. ಅವ್ರು ಬಂದು ಇವ್ರದ್ದು 20 ಲಕ್ಷಕ್ಕಿಂತ ಜಾಸ್ತಿ ಆದರೂ GST ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸೊ ಹೀಗಾಗಿ ಈ ಬಿಸ್ನೆಸ್ಸನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಅವರೊಂದು ಟೆಂಪ್ರರಿ ID ಕೊಟ್ಟು ಹೋಗ್ತಾರೆ. ಅವರೇ GST ರಿಜಿಸ್ಟ್ರೇಷನ್ ಮಾಡಿ ಒಂದು ಟೆಂಪ್ರರಿ ID ಕೊಟ್ಟು ಮಾಡಿ ಹೋಗ್ತಾರೆ. ID ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೂ ಮೋಟು ರಿಜಿಸ್ಟ್ರೇಷನ್. ಸೂ ಮೋಟು ಅಂದರೆ ಅಂತಾನೆ ಅವರ ಟ್ಯಾಕ್ಸ್ ಅಥಾರಿಟೀಸರು ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಇಲ್ಲೇನೋ ಕಂಪ್ಲೇಂಟ್ ಬಂದಾಗ ಅಥವಾ ಯಾರು ಹೇಳಿದಾಗ GST ರಿಜಿಸ್ಟ್ರೇಷನ್ ಮಾಡಿಸಿಲ್ರಿ ಅಂತ ಅಂದಾಗ ಅಥವಾ ಏನೋ ಸಡನ್ನಾಗಿ ಒಂದು ಅಟ್ಯಾಕ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ, ಓ ಈ ವ್ಯಕ್ತಿ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ GST. ಒಂದು ಈಸ್ ಟರ್ನ್ ಓವರ್ ಇಸ್ ಮೋರ್ ದೆನ್ 20 lakhs, ಅಗ್ರಿಗೇಟ್ ಟರ್ನ್ ಓವರ್ ಇಸ್ ಇನ್ ಫೈನಾನ್ಷಿಯಲ್ ಇಯರ್ 20 lakhs. ಸೊ ದಟ್ ಟೈಮಲ್ಲಿ ಅವರ ತಂತ ರಿಜಿಸ್ಟ್ರೇಷನ್ ಮಾಡಿ ಒಂದು ಟೆಂಪ್ರರಿ ID ಕೊಟ್ಟು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ಸೂ ಮೋಟು ರಿಜಿಸ್ಟ್ರೇಷನ್ಸ್. ಆವಾಗ ಅವನ ವ್ಯಕ್ತಿ ಏನು ಮಾಡಬೇಕಂದ್ರೆ he will have two options. He can submit application for registration prescribed from within 90 days of temporary registration, file approval against registration, and if the appellate authority upholds liability to registration, then that person has to register within 30 days from the date of issuance of order. GSTN will be effective from the date of order issued by the proper officers for temporary registration. ಸಿಂಪಲ್ ಮೀನಿಂಗ್ ರೀ. ಅಂತರ ಆಪ್ಷನ್ ಇದೆ. ಈಗ ಟ್ಯಾಕ್ಸ್ ಅಥಾರಿಟೀಸ್ ಬರ್ತಾರೆ, ಇವಂದು 20 ಲಕ್ಷ ರೂಪಾಯಿ ಟರ್ನ್ ಓವರ್ ಜಾಸ್ತಿ ಇದೆ, 20 ಲಕ್ಷದಿಂದ ಜಾಸ್ತಿ ಇದೆ. ಸೊ ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೇಳಿ ಅವರು ಒಂದು ಟೆಂಪ್ರರಿ ID ನಂಬರನ್ನ GSTಲಿ ಎಲ್ಲ ಫಾರ್ಮ್ನ ಫಿಲ್ ಮಾಡಿ ಒಂದು GST ರಿಜಿಸ್ಟ್ರೇಷನ್ ನಂಬರ್ ಇವನ ವ್ಯಕ್ತಿ ಕೊಟ್ಟು ಹೋಗ್ತಾರೆ. ಅವನ 2 ಆಪ್ಷನ್ ಇರ್ತಾವೆ. ಒಂದು ಆ GST ರಿಜಿಸ್ಟ್ರೇಷನ್ ಟೆಂಪ್ರರಿ ID ಕೊಟ್ಟು ಹೋದ 90 ದಿವಸ ಒಳಗಾಗಿ ಅವನು GST ರಿಜಿಸ್ಟ್ರೇಷನ್ ಆ್ಯಸ್ ಯೂಶುವಲ್ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಅವನು ಒಂದು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಹಾಕಿ ಏನಂತಂದರೆ ನಂದು GST ರಿಜಿಸ್ಟ್ರೇಷನ್ ಒಳಗೆ ಬರೋಂಗಿಲ್ಲ, ಆದರೂ ಇವರು GST ರಿಜಿಸ್ಟ್ರೇಷನ್ ಬರುತ್ತಂತ ಹೇಳೋಗಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕೇಸನ್ನು ತೊಗೊಂಡವರು ಏನು ಅಪಿಲೇಟ್ ಅಥಾರಿಟಿ ಇರುತ್ತೆ ಅವರು ಇಲ್ಲ ಅವ್ರು ಮಾಡಿದ್ದೆ ಕರೆಕ್ಟ್ ಇದೆ ಅಂತಂದಾಗ ಮತ್ತೆ 30 ದಿವಸ ಒಳಗೆ ಮಾಡಬೇಕು ಅವನು. ಇಲ್ಲ ಅಂತಂದರೆ ಏನಾಗುತ್ತೆ, ಇಲ್ಲ ಮಾಡಿಲ್ಲ ಅಂತಂದರೆ ಆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ದಟ್ಸ್ ಇಟ್. ಅವ್ರೇನು ಟೆಂಪ್ರರಿ ಕೊಟ್ಟು ಹೋಗಿರ್ತಾರೆ ಅದು ಕ್ಯಾನ್ಸಲ್ ಆಗುತ್ತೆ. ಅದನ್ನು ಅವನು ಕ್ವಶನ್ ಮಾಡ್ಬೋದು, ಅವನದನ್ನು ಕ್ವಶನ್ ಮಾಡ್ಬೋದು ಅಪಿಲೇಟ್ ಅಥಾರಿಟಿಯಲ್ಲಿ. ಸೊ ಟ್ಯಾಕ್ಸ್ ಅಥಾರಿಟಿಯಲ್ಲಿ ಅಪೀಲ್ ಮಾಡೋದು ನಂಗೆ ಬರೋಂಗಿಲ್ಲ ಆದರೂ ಕೊಟ್ಟೋಗಿದ್ದಾರೆ ಅಂತ ಹೇಳ್ಬೋದು. ಅವನು ಏನು ಮಾಡ್ಬೋದು ಅಂತಂದರೆ ಫೈಲ್ ಮಾಡ್ಬೋದು ಕೇಸ್ ಮಾಡಿದಾಗ ಸ್ಟ್ಯಾಂಡ್ ಆಯಿತು ಅಂತಂದರೆ ಅವನದೇ ಕರೆಕ್ಟ್ ಆಯ್ತಂದರೆ GST ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಟೆಂಪ್ರರಿ ಇದ್ದದ್ದು. ಇಲ್ಲ ಇವನು ಕಂಪಲ್ಸರಿ ಮಾಡಿಸ್ಬೇಕಂತಿದ್ದಾಗ ಅವರು ಮತ್ತೆ ಅವನ ವ್ಯಕ್ತಿ 30 ದಿವಸ ಆಗಿ ಮತ್ತೆ ಮಾಡಿಸ್ಬೇಕು. ಮೊದಲು 90 ದಿವಸ ಒಳಗೆ ಇರುತ್ತೆ. ಇಲ್ಲ ಮಾಡ್ಸೋಕ್ಕಾಗಿಲ್ಲ ಅಂತ ಹೋದಾಗ ಮತ್ತೆ ಒಂದು 30 ದಿವಸ ಎಕ್ಸ್ಟ್ರಾ ಅವ್ರಿಗೆ ಸಿಗುತ್ತೆ. ದೆನ್ ಡೀಮ್ಡ್ ರಿಜಿಸ್ಟ್ರೇಷನ್. ಈಗ ಸೂ ಮೋಟು ತಂತಾನೆ ಟ್ಯಾಕ್ಸ್ ಅಥಾರಿಟೀಸ್ ಬರ್ತಾರೆ, ಒಂದು 20 ಲಕ್ಷ ಮಂದಿ ಜಾಸ್ತಿ ಇದೆ ಟರ್ನ್ ಓವರು ಆದರೂ ಮಾಡಿಲ್ಲ ಅಂತೇಳಿ ಮಾಡಿ ಹೋಗ್ತಾರೆ. ದಟ್ ಈಸ್ ಸೂ ಮೋಟು ರಿಜಿಸ್ಟ್ರೇಷನ್. ಇನ್ನೊಂದು ಡೀಮ್ಡ್ ರಿಜಿಸ್ಟ್ರೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 26 ಏನು, ದ ಗ್ರ್ಯಾಂಟ್ ಆಫ್ ರಿಜಿಸ್ಟ್ರೇಷನ್ ಆರ್ ದ ಯುನಿಕ್ ಐಡೆಂಟಿಟಿ ನಂಬರ್ ಅಂಡರ್ ದ ಸ್ಟೇಟ್ ಆ್ಯಕ್ಟ್ ಆರ್ ಯೂನಿಯನ್ ಟೆರಿಟರಿ ಆ್ಯಕ್ಟ್ ಶಾಲ್ be deemed to be a grant of registration of the unique identity number on this act subject to the condition that application for registration or the unique identity number has not been rejected on this act within a specified time. In simple words, if the application has not been rejected within the specified within a period of 3 working days from the date of submission of the application or within the period of 7 working days from the date of receipt of clarification information documents furnished by the applicant, then the application for grant of registration shall be deemed to have been approved. ಸಿಂಪಲ್ ವರ್ಡ್ ರೀ. ಡೀಮ್ಡ್ ರಿಜಿಸ್ಟ್ರೇಷನ್ ಅಂದರೆ ಅಪ್ಲಿಕೇಶನ್ ನನಗೆ GST ರಿಜಿಸ್ಟ್ರೇಷನ್ ಬೇಕಂತ ನೀವು ಅಪ್ಲಿಕೇಶನ್ ಕೊಟ್ಟಾಗ 3 ದಿವಸದೊಳಗಾಗಿ ಅವ್ರು ಏನೂ ರಿಜಿಸ್ಟ್ರೇಷನ್ಸ್ ಏನೋ ಕ್ಲಾರಿಫಿಕೇಷನ್ ಕೇಳಿಲ್ಲ, ಏನೂ ಕ್ವಶನ್ಸ್ ಕೇಳಿಲ್ಲ ಅಂದರೆ ತಾನೇ ಅದು GST ರಿಜಿಸ್ಟ್ರೇಷನ್ ಆದಂಗೆ.
ಅಕಸ್ಮಾತಾಗಿ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಆ ಡಾಕ್ಯುಮೆಂಟ್ ಬೇಕು, ಆ ಪೇಪರ್ ಬೇಕು, ಈ ಪೇಪರ್ ಬೇಕಂತ ಕೊಟ್ಟ ಮೇಲೆ ನೀವು 7 ದಿವಸ ಆದಮೇಲೆ ರಿಜಿಸ್ಟ್ರೇಷನ್ ಬಗ್ಗೆ ಅವ್ರು ಏನೂ ನಿಮಗೆ ಹೇಳಿಲ್ಲ ಅಂತಂದರೆ, ಆ ಏನೋ ಕ್ವೆರೀಸ್ ಬರಲಿಲ್ಲ ಅಂತಂದರೆ ತಂತಾನೆ GST ರಿಜಿಸ್ಟ್ರೇಷನ್ ಆಗಕ್ಕೆ ಡೀಮ್ಡ್ ಅಂದರೆ ತಂತನ ಆಗೋದ್ರಿ. 3 ದಿವಸ ಒಳಗಾಗಿ ನೀವು ಅಪ್ಲಿಕೇಶನ್ ಕೊಟ್ಟು 3 ದಿವಸ ಒಳಗಾಗಿ ನೀವು ಅವ್ರು ಏನೂ ಕ್ಲಾರಿಫಿಕೇಷನ್ಸ್ ಕೇಳಿಲ್ಲ ಅಂತಂದರೆ ನಿಮ್ಮದು GST ರಿಜಿಸ್ಟ್ರೇಷನ್ ಆದಂಗೆ. ದ್ಯಾಟ್ ಈಸ್ ಕಾಲ್ಡ್ ಆಫ್ ಡೀಮ್ ರಿಜಿಸ್ಟ್ರೇಷನ್. ಇಷ್ಟೆಲ್ಲ ಓದೋಕ್ಕಿಂತ ಬದಲಾಗಿ ಡೀಮ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಕೊಟ್ಟು 3 ದಿವಸ ಒಳಗಾಗಿ ಅದು ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತ, ಏನೂ ಕ್ವಶನ್ಸ್ಗಳನ್ನ ಕೇಳಿಲ್ಲ ಅಂತಂದರೆ ಟ್ಯಾಕ್ಸ್ ಅಥಾರಿಟೀಸ್ಗಳು ನಿಮ್ಮದು GST ರಿಜಿಸ್ಟ್ರೇಷನ್ ಆಗುತ್ತೆ, ನಂಬರ್ ಬರುತ್ತೆ. ದಟ್ ಇಸ್ ಅ ಸಿಂಪಲ್ ಮೀನಿಂಗ್. ಅಕಸ್ಮಾತ್ ಅವ್ರು ಏನೋ ಕ್ಲಾರಿಫಿಕೇಷನ್ಸ್ ಬೇಕಾಗುತ್ತೆ, ಇನ್ನೊಂದು ಆ ಫಾರ್ಮ್ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಪ್ಯಾನ್ ನಂಬರ್ ಕೊಡ್ರಿ, ರಿಜಿಸ್ಟ್ರೇಷನ್ ಅದೆಲ್ಲ ಹಳಮಳ್ಳ ಡಾಕ್ಯುಮೆಂಟ್ ಎಲ್ಲನೂ ಕೇಳಿದ್ಮೇಲೂ ಕೊಟ್ಟಿರ್ತೀರಿ ನೀವು. ಕೊಟ್ಟಾದ್ಮೇಲೆ 7 ದಿವಸ ಆತಂದ್ರೆ ಆಮೇಲೆ ಕೇಳಿಲ್ಲ ಅಂತಂದ್ರೆ ದಟ್ ಈಸ್ ಆಟೋಮೆಟಿಕ್ಕಾಗಿ GST ರಿಜಿಸ್ಟ್ರೇಷನ್ ಆದಂಗೆ. ದಟ್ ಈಸ್ ದ ಮೀನಿಂಗ್ ಆಫ್ ಡೀಮ್ ರಿಜಿಸ್ಟ್ರೇಷನ್. ಒಂದು ಸುಮೋಟೋ, ಇನ್ನೊಂದು ಡೀಮ್ಡ್. ಸುಮೋಟೋ ಅಂದರೆ ಟ್ಯಾಕ್ಸ್ ಅಥಾರಿಟೀಸ್ ಬಂದು ರಿಜಿಸ್ಟ್ರೇಷನ್ ಮಾಡ್ಬೋದು. ಡೀಮ್ಡ್ ಅಂದರೆ ತಾನೇ ಆಗೋದು 3 ದಿವಸ ಒಳಗಾಗಿ. ದಟ್ ಈಸ್ ಅ ಸಿಂಪಲ್ ಮೀನಿಂಗ್. ಓಕೆ, ಇನ್ನೊಂದು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಹೇಳಿದವಾಗ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತಂದರೆ ಇಂಗ್ಲೀಷಲ್ಲಿ ನೋಡೋಣ. ಆ್ಯಸ್ ಪರ್ ಸೆಕ್ಷನ್ 220 ಆಫ್ ದ GST Act, CGST Act 2017, casual taxable person means a person who occasionally undertakes transactions involving supply of goods or services or both in the course or furtherance of business, whether as a principal, agent or any other capacity in a state or union territory where he has no fixed place of business. ಸಿಂಪಲ್ ರೀ. ಯಾವ ವ್ಯಕ್ತಿ ಬಿಸ್ನೆಸ್ ಮಾಡ್ತಿರ್ತಾನ ಆ ಬಿಸ್ನೆಸ್ಗೆ ಇದೇ ಫಿಕ್ಸ್ಡ್ ಪ್ಲೇಸ್ ಅಂತ ಇರಲ್ಲ. ಲಾಸ್ಟ್ ಏನಿದೆ ವೇರ್ ಹಿ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಬಂದರೆ ಅದು ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಅವನು GST ರಿಜಿಸ್ಟ್ರೇಷನ್ ಮಾಡಿಸೋದು ಹೆಂಗೆ ಅಂತ. ಹೆಂಗೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಶಾಲ್ ಎಲೆಕ್ಟ್ರಾನಿಕ್ ಸಬ್ಮಿಟ್ ಅನ್ ಅಪ್ಲಿಕೇಶನ್ ಅಟ್ ಲೀಸ್ಟ್ 5 days prior to the commencement of the business. ಅವ್ನು ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರಲಿಲ್ಲ, ಇದೇ ಊರಲ್ಲಿ ಮಾಡ್ಬೇಕಂತಿರಲಿಲ್ಲ. ಯಾವುದಾದ್ರೂ ಊರಲ್ಲಿ ಹೋಗಿ ಅವನು ಬಿಸ್ನೆಸ್ ಮಾಡ್ಬೇಕಂತ ಅಂದಾಗ ಸಡನ್ನಾಗಿ ಹೋಗಿ ಮಾಡೋಂಗಿಲ್ಲ. 5 ದಿವಸ ಮುಂಚೆನೇ ಆನ್ಲೈನ್ ಮುಖಾಂತರ ಹೇಳೋದು ಈ ಏರಿಯಾದಲ್ಲಿ ಹೋಗಿ ಬಿಸ್ನೆಸ್ನ ಮಾಡ್ತಿದ್ದೀನಿ, ನನಗೆ GST ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕೊಟ್ರಿ ಅಂತ ಅವ್ರು ಕೊಟ್ಬಿಡ್ತಾರೆ. ದ್ಯಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟ್ರೇಷನ್ ಅಂಡರ್ GST. ಸಿಂಪಲ್. A person can start making supplies as a casual taxable persons only after the issuance of a certificate of registration. 5 ದಿವಸ ಮುಂಚೆ ಅಪ್ಲೈ ಮಾಡಿರ್ತಾನೆ, ಅವ್ರೊಂದು ರಿಜಿಸ್ಟ್ರೇಷನ್ ಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಬಂದ ಮೇಲೆ ಹೋಗಿ ಮಾಡಬೇಕು, ಬರದೆ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಎ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಇಸ್ ಅ ಟೆಂಪರರಿ ರಿಜಿಸ್ಟ್ರೇಷನ್ ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 90 days. ಅದು ವ್ಯಾಲಿಡಿಟಿ ಎಷ್ಟು ಇರುತ್ತಂದ್ರೆ 5 ದಿವಸ ಮುಂಚೆ ಅಪ್ಲೈ ಮಾಡಿರ್ತಾರೆ, ಒಂದು ನಂಬರ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಸರ್ಟಿಫಿಕೇಟ್ ಮುಖಾಂತರ ಅವ್ರು ಅಲ್ಲಿ ಬಿಸ್ನೆಸ್ ಮಾಡ್ಬೋದು. ಎಷ್ಟು ದಿವಸವರೆಗೆ? 90 ದಿವಸವರೆಗೆ. ದ್ಯಾಟ್ ಈಸ್ ದ ಫೀಚರ್ ಆಫ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಇನ್ನೊಂದೇನಪ್ಪ ಅಂತಂದರೆ ಕ್ಯಾಶುವಲ್ ರಿಜಿಸ್ಟ್ರೇಷನ್ ನೀಡ್ಸ್ ಟು ಪೇ ಟ್ಯಾಕ್ಸ್ ಇನ್ ಅಡ್ವಾನ್ಸ್. ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ ಅದರ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅದನ್ನು ಕಂಪಲ್ಸರಿ ಮೊದಲೇ ಪೇ ಮಾಡಬೇಕು. 5 ದಿವಸ ಮುಂಚೆ ಏನು ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾರಲ್ಲ ಆವಾಗಲೇ ಅದನ್ನು ಟ್ಯಾಕ್ಸನ್ನು ಪೇ ಮಾಡಬೇಕು, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಮತ್ತು ಇನ್ನೊಂದೇನಪ್ಪ ಅಂದರೆ ರಿಜಿಸ್ಟ್ರೇಷನ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಒನ್ಸ್ ಫಾರ್ ಅನ್ ಎಡಿಷನಲ್ ಪೀರಿಯಡ್ ಆಫ್ 90 days. If the business is still not completed, then the permanent registration has been done because extension cannot be applied for second time. This is very important. ಏನಪ್ಪ ಅಂದರೆ ಫಸ್ಟ್ 5 ದಿವಸಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾನೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತಾ, ಹೋಗಿ ಬಿಸ್ನೆಸ್ ಮಾಡ್ತಾನೆ, 90 ದಿವಸ ವ್ಯಾಲಿಡಿಟಿ ಇರುತ್ತೆ. ಅಕಸ್ಮಾತ್ 90 ದಿವಸ ಒಳಗೆ ಆ ಬಿಸ್ನೆಸ್ ಮುಗಿಲಿಲ್ಲಪ್ಪ ಅಂತಂದರೆ ಇನ್ನೊಂದು 90 ದಿವಸ ಕೊಡ್ತಾರೆ ಅಪ್ಲೈ ಮಾಡೋಕೆ. ಮತ್ತು ಅದಕ್ಕೆ ಇನ್ನೊಂದು 90 ದಿವಸ ಕೊಡ್ತಾರೆ. ಆದರೂ 90 ದಿವಸ ಮುಗಿಲಿಲ್ಲ ಅಂತಂದರೆ ಅವನೇನು ಮಾಡ್ಬೇಕಂದ್ರೆ ಕಂಪಲ್ಸರಿ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಬೇಕು, ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇದು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟ್ರೇಷನ್ ಎಷ್ಟು ದಿವಸ ಇರುತ್ತೆ ಅಂದರೆ 90 ದಿವಸ ಇರುತ್ತೆ. ಅಕಸ್ಮಾತ್ ಇನ್ನೂ ಬಿಸ್ನೆಸ್ ಮುಗಿಲ್ಲ ಇನ್ನೊಂದು 90 ದಿವಸ ಕೊಡ್ತಾರೆ, ಮತ್ತು ಇನ್ನೊಂದು 90 ದಿವಸ ಬೇಕಂದ್ರೆ ಕೊಡೋದಿಲ್ಲ. ಅವಾಗೇನು ಮಾಡ್ಬೇಕು, ಪರ್ಮನೆಂಟಾಗಿ ಅಲ್ಲೇ ಆ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ದಟ್ ಈಸ್ ಅ ಮೀನಿಂಗ್. ಆಮೇಲೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕ್ಯಾಶುವಲ್ ಟ್ಯಾಕ್ಸಬಲ್ GST registration are same as normal registration except the documents regarding the place of business where the business is to be carried on since the place of business may be temporary place. ಎಲ್ಲ ಡಾಕ್ಯುಮೆಂಟ್ಸ್ ಒಂದೇ ರೀ. ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಇರುತ್ತೆ, ಒಂದು ದಿವಸ ಒಂದು ಹೈದರಾಬಾದ್ ಇರುತ್ತೆ, ಒಂದು ದಿವಸ ಕೋಲ್ಕತ್ತಾ ಇರುತ್ತೆ. ಆ ಪ್ಲೇಸ್ ಆಫ್ ಬಿಸ್ನೆಸ್ನ ಆ ಡಾಕ್ಯುಮೆಂಟ್ಸಲ್ಲಿ ಮೆನ್ಷನ್ ಬೇಕು, ಅದೊಂದೇ ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಫೀಚರ್ಸ್ ಏನಪ್ಪ ಅಂತಂದರೆ ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಹೆಂಗೆ ಆ ವ್ಯಕ್ತಿ ಬಿಸ್ನೆಸ್ಗಳನ್ನ ಮಾಡಬೇಕು ಅಂತದ್ದು. ಫಸ್ಟ್ ಏನಪ್ಪ ಅಂತಂದರೆ ಅವನು 5 ದಿವಸ ಮುಂಚೆ GST ವೆಬ್ಸೈಟ್ ಒಳಗೆ ಹೋಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸಿಕ್ಕ ಮೇಲೆ ಅವನು ಅಲ್ಲಿ 90 ದಿವಸಗಳವರೆಗೂ ಒಂದು ಆ ಬಿಸ್ನೆಸ್ಸನ್ನು ಮಾಡ್ಬೋದು. ಯಾವುದಾದ್ರೂ ಊರಲ್ಲಿ ಅವ್ನು ಮಾಡ್ಬೋದು. ಅಕಸ್ಮಾತ್ 90 ದಿವಸ ಒಳಗಾಗಿ ಅವನು ಆ ಬಿಸ್ನೆಸ್ ಏನು ಹಾಕ್ಕೊಂಡಿರ್ತಾನೆ ಅದು ಮುಗಿಲಿಲ್ಲ ಅಂತಂದ್ರೆ ಇನ್ನೊಂದು 90 ದಿವಸ ಅಪ್ಲೈ ಮಾಡ್ಬೋದು. ಮಾಡಿದ್ಮೇಲೆ ಕೊಡ್ತಾರೆ.
ಅದು 90 ದಿವಸ ಆದಮೇಲೂ ನಾವು ಅವನ ಬಿಸ್ನೆಸ್ ಮುಗಿಲಿಲ್ಲ ಅಂತಂದರೆ ಅವ್ನು ಪರ್ಮನೆಂಟಾಗಿ ಅಲ್ಲಿ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಈಗ ಕೊಟ್ಟಿದ್ದೇನು ಟೆಂಪ್ರರಿ ಇದೆ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಕೊಡೋದೇನು ಟೆಂಪ್ರರಿ 90 ದಿವಸ ಅದು ಆಗಲಿ ಅಂತಂದರೆ ಅವ್ನು ಪರ್ಮನೆಂಟಾಗಿ ಮಾಡಬೇಕು. ಆಮೇಲೆ ಏನಂತಂದರೆ ಆ ಟ್ಯಾಕ್ಸ್ ಏನು ಬರುತ್ತಲ್ಲ, ಬಿಸ್ನೆಸ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಲ್ಲ, ಆ ಟ್ಯಾಕ್ಸನ್ನು ಅಡ್ವಾನ್ಸಾಗಿ ಕಟ್ಟಬೇಕು. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ನು ಅಡ್ವಾನ್ಸಾಗಿ ಪೇ ಮಾಡಬೇಕು ಟ್ಯಾಕ್ಸಸ್ನ. ಅವನು ಆ ಬಿಸ್ನೆಸ್ ಆದಮೇಲೆ ಎಷ್ಟಾಗುತ್ತೆ ಅಂತ ಬರೋಂಗಿಲ್ಲ, ಅದನ್ನ ತಂತಾನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವನು ಅಂದಾಜು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮುಂಚೆ ಕಟ್ಟಬೇಕು. ಆಮೇಲೆ ಅದನ್ನು ಜಾಸ್ತಿ ಇತ್ತಂದರೆ ಮತ್ತೆ ಇನ್ನೊಂದು ಸರಿ ಕಟ್ಟಬೇಕು. ಆಮೇಲೆ ಅದನ್ನ ಹೇಳಿದ್ರೆ ಒಂದು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ GST ರಿಜಿಸ್ಟ್ರೇಷನ್ಗೂ ಮತ್ತು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟ್ರೇಷನ್. ಒಂದೇ ಡಿಫ್ರೆನ್ಸ್ ಅಂದರೆ ಪ್ಲೇಸ್ ಆಫ್ ಬಿಸ್ನೆಸ್. ಒಂದು ದಿವಸ ಡೆಲ್ಲಿ ಇರುತ್ತೆ, ಒಂದು ದಿವಸ ಮುಂಬೈ ಇರುತ್ತೆ, ಒಂದು ದಿವಸ ಗುಜರಾತ್ ಇರುತ್ತೆ, ಒಂದು ದಿವಸ ಬೆಂಗಳೂರು ಇರುತ್ತೆ, ಒಂದು ದಿವಸ ಚೆನ್ನೈ ಇರುತ್ತೆ. ಸೊ ಪ್ಲೇಸ್ ಆಫ್ ಬಿಸ್ನೆಸ್ ಅಲ್ಲಿ ಪರ್ಮನೆಂಟಲ್ಲಿ ಫಿಕ್ಸ್ಡ್ ಇರುತ್ತೆ, ಇಲ್ಲಿ ಏನಾಗುತ್ತೆ ಚೇಂಜ್ ಆಗ್ತಾನೆ ಹೋಗುತ್ತೆ. ಅದು ಯಾಕಂದ್ರೆ ಟೆಂಪ್ರರಿ 90 ದಿವಸ ಅಷ್ಟೇ ಇರುತ್ತೆ. ಸೊ ದರ್ ಈಸ್ ಅಂದರ್ ಪಾಯಿಂಟ್. ದೆನ್ ನಾನ್ ಟ್ಯಾಕ್ಸಬಲ್ ಪರ್ಸನ್ ಹೆಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು GST ಇಲ್ಲಿ ಅಂತ ಬರುತ್ತೆ ಕ್ವಶನ್. ಸೊ ಆವಾಗ ಆ್ಯಸ್ ಪರ್ ಸೆಕ್ಷನ್ 277 ಆಫ್ CGST Act ಡಿಫೈನ್ಸ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ NRTP. ಶಾರ್ಟ್ಕಟ್ ಏನು ಹೇಳ್ತಾರೆ ಅಂದರೆ ನಿಮಗೆ ಎಕ್ಸ್ಪಾಂಡ್ ಕೇಳ್ಬೋದು, ಎಕ್ಸ್ಪಾಂಡ್ NRTP. ಅವಾಗೇನದು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಆ್ಯಸ್ ಎನಿ ಪರ್ಸನ್ ಹೂ ಒಕೇಷನಲಿ ಅಂಡರ್ಟೇಕ್ಸ್ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವಿಂಗ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ವೆದರ್ ಆಸ್ ಅ ಪ್ರಿನ್ಸಿಪಲ್ ಏಜೆಂಟ್ ಇನ್ ಎನಿ ಅದರ್ ಕೆಪಾಸಿಟಿ ಬಟ್ ಹೂ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ರೆಸಿಡೆನ್ಸ್ ಇನ್ ಇಂಡಿಯಾ. ಬೇರೆ ದೇಶ ನಮ್ಮ ದೇಶದಲ್ಲಿ ಅವ್ರಿಗೆ ಪ್ಲೇಸ್ ಫಿಕ್ಸ್ಡ್ ಬಿಸ್ನೆಸ್ ಇಲ್ಲಿ ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ. ಸೆಕ್ಷನ್ 24 ಆಫ್ ದ CG Act ರಿಕ್ವೈರ್ಸ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಆಫ್ NRTP ಮೇಕಿಂಗ್ ಟ್ಯಾಕ್ಸಬಲ್ ಸಪ್ಲೈಸ್ ಇಗ್ನೋರಿಂಗ್ ದ ಥ್ರೆಶೋಲ್ಡ್ ಲಿಮಿಟ್ಸ್. ಇಷ್ಟೇ ಲಿಮಿಟ್ 20 ಲಕ್ಷ ಥ್ರೆಶೋಲ್ಡ್ ಲಿಮಿಟ್ ಐತಲ್ಲ, ಅದಿಲ್ಲ. ನೀವು 10 ಲಕ್ಷ ಮಾಡ್ದಂದ್ರೂ ಕಂಪಲ್ಸರಿ GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಆಮೇಲೆ ಕೆಲವೊಂದು ಕಂಡೀಷನ್ಸ್ ಇದಾವೆ. ಏನೇನು? NRTP ಮೀನ್ಸ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಕೆನಾಟ್ ಆಪ್ಟ್ ಫಾರ್ ಕಾಂಪೋಸಿಷನ್ ಸಪ್ಲೈ. ಕಾಂಪೋಸಿಷನ್ ಸಪ್ಲೈ ಅಂತ ನೀವು ಆಲ್ರೆಡಿ ಕಲ್ತೀರಿ. ಕಾಂಪೋಸಿಷನ್ ಸಪ್ಲೈ ಅಂದರೆ ಯಾರು ಟರ್ನ್ ಓವರ್ ಅಂದರೆ ಎವ್ರಿ ಬಿಲ್ ಮೇಲೆ ಒಂದು ಟ್ಯಾಕ್ಸನ್ನು ಕಟ್ಟೋಕ್ಕಾಗಲ್ಲ. ಸೊ ಟೋಟಲ್ ಟರ್ನ್ ಓವರ್ ಮೇಲೆ ಈಗ ಒಂದೂವರೆ ಕೋಟಿ ರೂಪಾಯಿ ಇದೆಯಲ್ಲ, ಸೊ 1.25 ಕೋಟಿ ರೂಪಾಯಿ ಅರ್ಬೌಟ್ ಟರ್ನ್ ಓವರ್ ಇರುತ್ತೆ ಅಂತಂದರೆ ಅವ್ರ ಟ್ಯಾಕ್ಸನ್ನು ಸಮ್ ಅಮೌಂಟ್ 1% 5% ಬರುತ್ತಲ್ಲ ಅದ್ರ ಮೇಲೆ ಕಟ್ತಾ ಹೋಗ್ತಾರೆ. ಆ ಒಂದು ಫೀಚರನ್ನು ಇಲ್ಲಿ ಅಪ್ಲೈ ಆಗೋದಿಲ್ಲ NRTP. ಕಾಂಪೋಸಿಷನ್ ಸ್ಕೀಮ್ ಏನಿದೆ ಅದು ಇವರಿಗೆ ಬರೋದಿಲ್ಲ, ಯಾರಿಗೆ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್. ದೆನ್ NRTP ಕ್ಯಾನ್ ಮೇಕ್ ಟ್ಯಾಕ್ಸಬಲ್ ಸಪ್ಲೈ ಓನ್ಲಿ ಆಫ್ಟರ್ ದಿ ಇಶ್ಯೂನ್ಸ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಸೇಮ್ ಹಾಗೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಕೇಳಿದಿಲ್ಲ, 5 ದಿವಸ ಮುಂಚೆ ಅಪ್ಲೈ ಮಾಡ್ತಾನೆ, ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಹಾಗೆ ಇವನು NRTP ಅಪ್ಲೈ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗುತ್ತೆ, ಆಮೇಲೆ ಇವನು GST ತನ್ನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು. ದೆನ್ non-resident taxable person has to electronically submit an application along with self-attested copy of his valid passport for registration in form GST registration number 0 at least 5 days prior to the commencement of the business at a common portal. ಅಂದರೆ ಇವನು ಸೇಮ್ 5 ದಿವಸ ಮುಂಚೆನೇ ಮಾಡಬೇಕು, ಅದು ಆನ್ಲೈನೇ ಮಾಡಬೇಕು. ಇವೊಂದು ಪಾಸ್ಪೋರ್ಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕು. ಪ್ಯಾನ್ ಕಾರ್ಡ್ ಅವಶ್ಯಕತೆ ಇಲ್ಲ. NRTPಗೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇಲ್ಲ, ಪ್ಯಾನ್ ಕಾರ್ಡ್ ಇರೋದಿಲ್ಲ ಇವರಿಗೆ ಅವ್ರ ಪಾಸ್ಪೋರ್ಟ್ ಏನಿರುತ್ತಲ್ಲ, ಪಾಸ್ಪೋರ್ಟ್ ಇವ್ರ ಡಾಕ್ಯುಮೆಂಟ್, ಅದ್ರ ಮುಖಾಂತರ ಇವರು GST ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ITC ಶಾಲ್ ನಾಟ್ ಬಿ ಅವೈಲೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಿಜಿಸ್ಟರ್ಡ್ ಬೈ NRTP ಎಕ್ಸೆಪ್ಟ್ ಅನ್ ಇಂಪೋರ್ಟೆಡ್ ಬೈ. ITC ಮೀನ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಲ್ರೆಡಿ ನೀವು ಯಾವುದೋ ಒಂದು ಗೂಡ್ಸ್ ತಂದಿರ್ತೀರಿ, ನೀವು ಕೆಲವೊಂದು ಗೂಡ್ಸ್ಗಳನ್ನು ಮಾಡಿರ್ತೀರಿ, ಗೂಡ್ಸ್ಗಳನ್ನು ಮಾರಿದ್ದಕ್ಕೆ ಕೆಲವೊಂದು ಟ್ಯಾಕ್ಸ್ ಬರುತ್ತಲ್ಲ, ಆ ಟ್ಯಾಕ್ಸ್ ಅಮೌಂಟಲ್ಲಿ ನೀವು ಆಲ್ರೆಡಿ ಟ್ಯಾಕ್ಸ್ ಏನು ಕಟ್ಟಿರ್ತಲ್ಲ ಅದು ಮೈನಸ್ ಮಾಡಿ ಕಟ್ಟೋದು ಇನ್ಪುಟ್ ಟ್ಯಾಕ್ಸ್ ರೇಟ್. ಆ ಆಪ್ಷನ್ಸ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ಸ್ಗೆ ಇಲ್ಲ. ಓಕೆ, ಸೊ ಇವರು 5 ದಿವಸ ಮುಂಚೆನೇ ಮಾಡಬೇಕು. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ಗೂ ಫಿಕ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ ಇಲ್ಲ, ಅವರು ಇಂಡಿಯಾದವ್ರು ಇರ್ತಾರೆ. NRTP ನಾನ್ ರೆಸಿಡೆಂಟ್ ಔಟ್ಸೈಡ್ ಕಂಟ್ರಿದವರು ಅವರು ಇಲ್ಲಿ ಮಾಡಬೇಕಂತಂದರೆ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ಸ್ ಔಟ್ಸೈಡ್ ಸ್ಟೇಟ್ದಲ್ಲಿ ಮಾಡಬೇಕಂದ್ರೆ ಸೇಮ್ ರೂಲ್ಸ್, ಕೆಲವೊಂದು ಸ್ವಲ್ಪ ವೇರಿಯೇಷನ್ಸ್ ಅದಾವೆ. ಅಂದರೆ ಅವರಿಗೆ ಒಂದೇ ಕಾಮನ್ ಅಂದರೆ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್. ಒಂದು ದಿವಸ ಅಲ್ಲಿ, ಒಂದು ದಿವಸ ಇಲ್ಲಿ, ಒಂದು ದಿವಸ ಇಲ್ಲಿ ಬೇಕಲ್ಲಿ ಮಾಡ್ತಾ ಹೋಗ್ಬೋದು. 5 ದಿವಸ ಮುಂಚೆನೇ ಮಾಡಬೇಕು. NRTPಲಿ ಏನು ಬೇಕು, ಪಾಸ್ಪೋರ್ಟನ್ನು ಹಚ್ಚಬೇಕು. ಆಮೇಲೆ ಕಾಂಪೋಸಿಷನ್ ಫೆಸಿಲಿಟಿ ಇವರಿಗೆ ಸಿಗೋದಿಲ್ಲ. ಆಮೇಲೆ ITCನೂ ಇವರಿಗೆ ಸಿಗೋದಿಲ್ಲ. ದೀಸ್ ಆರ್ ದ ಫೀಚರ್ಸ್ ಆಫ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್.